ನಮಸ್ತೆ, ನಮ್ಮ ಚಾನಲ್ಗೆ ಸ್ವಾಗತ. ಗರ್ಭಿಣಿ ಹೆಂಡತಿಗೆ ಗಂಡನ ಪ್ರೀತಿ ಮತ್ತು ಬೆಂಬಲ ಎಷ್ಟು ಮುಖ್ಯ? ಈ ಕತೆ ಪ್ರತಿಯೊಬ್ಬ ಗಂಡನು ನೋಡಲೇಬೇಕಾದ, ಕೇಳಲೇಬೇಕಾದ ಮನಮುಟ್ಟುವ ಕುಟುಂಬದ ಕಥೆಯಾಗಿರುತ್ತೆ. ಅಭಿ ಮತ್ತು ಸೌಮ್ಯ ಮದುವೆಯಾಗಿ 3 ವರ್ಷಗಳಾಗಿತ್ತು. ಎಷ್ಟೋ ವರ್ಷಗಳ ನಿರೀಕ್ಷೆಯ ನಂತರ ಸೌಮ್ಯ ಗರ್ಭಿಣಿಯಾದಳು. ಮನೆ ತುಂಬಾ ಸಂತೋಷ. ಅಭಿಯ ಅಪ್ಪ ಅಮ್ಮ ದೇವರಿಗೆ ಹರಕೆ ಹೊತ್ತರು. ಆದರೆ ಅಭಿಗೆ ಹೊಸ ಕೆಲಸ ಸಿಕ್ಕಿತ್ತು. ಸಂಬಳವೂ ಕೂಡ ಚೆನ್ನಾಗಿತ್ತು. ಆದ್ರೆ ಕೆಲಸದ ಒತ್ತಡ ತುಂಬಾ ಹೆಚ್ಚಾಗಿತ್ತು. ಮೊದಲ ತಿಂಗಳು ಸೌಮ್ಯಳನ್ನ ಪ್ರತಿ ತಿಂಗಳ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಿದ್ದ. ನಂತರ ನಿಧಾನವಾಗಿ, ಇವತ್ತು ಮೀಟಿಂಗ್ ಇದೆ, ನೀನೇ ಆಟೋದಲ್ಲಿ ಹೋಗು, ನಾಳೆ ಮಾತಾಡೋಣ ಎಂಬ ಮಾತುಗಳು ಹೆಚ್ಚಾದವು. ಇದೆಲ್ಲವೂ ಬೇಜಾರನಿಸಿದ್ದರೂ ಸೌಮ್ಯ ಏನನ್ನು ಹೇಳಲಿಲ್ಲ. ಅವನ ಕೆಲಸಕ್ಕಾಗಿ ಅವಳು ಮೌನವಾಗಿ ಎಲ್ಲವನ್ನ ಸಹಿಸಿಕೊಂಡಳು. ಒಂದು ರಾತ್ರಿ ಮಗುವಿನ ಮೂವ್ಮೆಂಟ್ ಕಡಿಮೆ ಆಗಿದೆ ಎಂದು ಸೌಮ್ಯ ಹೆದರಿದ್ಲು. ಅಭಿಗೆ ಕಾಲ್ ಮಾಡಿದ್ಲು. ಒಮ್ಮೆ, 2ನೇ ಸಲ, 3ನೇ ಸಲ. ಅವನು ಮೀಟಿಂಗ್ ನಲ್ಲಿ ಇದ್ದ ಕಾರಣ ಫೋನನ್ನ ರಿಸೀವ್ ಮಾಡಲಿಲ್ಲ. ಕೊನೆಗೆ ನೆರೆಮನೆಯ ಅಕ್ಕನ ಜೊತೆ ಅವಳು ಆಸ್ಪತ್ರೆಗೆ ಹೋದಳು. ಅವತ್ತು ಅತ್ತೆ ಮಾವ ಮನೆಯಲ್ಲೇ ಇರಲಿಲ್ಲ. ಸೌಮ್ಯಳನ್ನ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದ್ರು, ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ, ಇನ್ನು ಸ್ವಲ್ಪ ತಡವಾಗಿದ್ದರೆ ತೊಂದರೆ ಆಗೋದಿತ್ತು. ಅದನ್ನ ಕೇಳಿ ಸೌಮ್ಯಳ ಕಣ್ಣಲ್ಲಿ ನೀರು ತುಂಬಿತು. ಅದೇ ಸಮಯದಲ್ಲಿ ಅಭಿ ಆಸ್ಪತ್ರೆಗೆ ಓಡಿ ಬಂದ. ಅವನ ಕೈಯಲ್ಲಿ ಇನ್ನೂ ಲ್ಯಾಪ್ಟಾಪ್ನ ಬ್ಯಾಗ್ ಇತ್ತು. ಸೌಮ್ಯಳನ್ನ ನೋಡಿ ಅವನ ಮನಸ್ಸೇ ಕರಗಿ ಹೋಯಿತು. ಸಾರಿ ಸೌಮ್ಯ, ಕ್ಷಮಿಸು. ನಾನು ನಿನ್ನ ಜೊತೆ ಇರಬೇಕಾದ ಸಮಯದಲ್ಲಿ ಕೆಲಸದ ಹಿಂದೆ ಓಡಿದೆ. ಸೌಮ್ಯ ಏನೂ ಮಾತನಾಡಲಿಲ್ಲ. ಆ ಮೌನವೇ ಅವನಿಗೆ ದೊಡ್ಡ ಶಿಕ್ಷೆಯಾಗಿತ್ತು. ಕೆಲವು ದಿನಗಳ ನಂತರ ಅವಳಿಗೆ ಹೆರಿಗೆ ನೋವು ಆರಂಭ ಆಯಿತು. ಈ ಬಾರಿ ಅಭಿ ಫೋನನ್ನ ಆಫ್ ಮಾಡಿದ. ಆಫೀಸ್ಗೆ ಒಂದು ಮೆಸೇಜ್ ಕಳಿಸ್ದ. ಇವತ್ತು ನಾನು ಉದ್ಯೋಗಿ ಅಲ್ಲ, ನಾನು ತಂದೆಯಾಗುತ್ತಿದ್ದೆ. ಹಾಗಾಗಿ ನನ್ನ ಫ್ಯಾಮಿಲಿಗೆ ನಾನು ಟೈಮ್ ಕೊಡಬೇಕು. ನಂತರ ಆಸ್ಪತ್ರೆಯಲ್ಲಿ ಸೌಮ್ಯ ಹೆರಿಗೆ ನೋವಿನಿಂದ ಕಿರುಚುತ್ತಿದ್ದಳು. ಹೊರಗೆ ಅಭಿ ಕೈ ಮುಗಿದು ದೇವರನ್ನ ಪ್ರಾರ್ಥನೆ ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಒಂದು ಪುಟ್ಟ ಮಗುವಿನ ಅಳುವಿನ ಶಬ್ದ ಕೇಳಿತು. ನರ್ಸ್ ಹೊರಗೆ ಬಂದು, ಅಭಿನಂದನೆಗಳು, ನಿಮಗೆ ಹೆಣ್ಣು ಮಗು ಹುಟ್ಟಿದೆ. ಅದನ್ನ ಕೇಳಿ ಅಭಿಯ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂತು. ಒಳಗೆ ಹೋಗಿ ಮಗುವನ್ನು ಕೈಗೆತ್ತಿಕೊಂಡ. ನಂತರ ಸೌಮ್ಯಳ ನೆತ್ತಿಗೆ ಮುತ್ತಿಟ್ಟು ಹೇಳಿದ, ನಮ್ಮ ಮಗಳನ್ನ ಈ ಲೋಕಕ್ಕೆ ತರಲು ನೀನು ಅನುಭವಿಸಿದ ನೋವಿಗೆ ನಾನು ಜೀವನ ಪೂರ್ತಿ ಋಣಿಯಾಗಿರುತ್ತೇನೆ. ಇದನ್ನ ಕೇಳಿ ಸೌಮ್ಯ ಕಣ್ಣೀರಿನಲ್ಲೇ ನಕ್ಕಳು. ಗಂಡನ ಪ್ರೀತಿ ಹೆಂಡತಿಗೆ ಈ ಟೈಮ್ನಲ್ಲಿ ತುಂಬಾನೇ ಮುಖ್ಯ. ನಂತರ ದಿನದಲ್ಲಿ ಅಭಿ ಮಗುವಿನ ಡೈಪರ್ ಬದಲಾಯಿಸುವುದರಿಂದ ಹಿಡಿದು ರಾತ್ರಿ ಎದ್ದು ಮಲಗಿಸುವವರೆಗೂ ಪ್ರತಿಯೊಂದು ಕೆಲಸದಲ್ಲೂ ಸೌಮ್ಯಗೆ ಜೊತೆಯಾದ. ಒಂದು ದಿನ ಮಗಳು ದೊಡ್ಡವಳಾಗಿ ಅವರ ಶಾಲೆಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಬರೆದಿತ್ತು. ಪ್ರಶ್ನೆ ಹೀಗಿತ್ತು, ನಿನ್ನ ಸೂಪರ್ ಹೀರೋ ಯಾರು? ಅವಳು ಬರೆದಳು, ನನ್ನ ಅಮ್ಮ ನನಗೆ ಜೀವ ಕೊಟ್ಟರು. ನನ್ನ ಅಪ್ಪ ನನ್ನ ಅಮ್ಮನನ್ನು ಎಂದಿಗೂ ಒಬ್ಬಳನ್ನಾಗಿ ಬಿಡಲಿಲ್ಲ. ಆ ಉತ್ತರ ಓದಿದ ಶಿಕ್ಷಕರ ಕಣ್ಣಲ್ಲೂ ನೀರು ತುಂಬಿತು. ಆ ದಿನದಿಂದ ಅಭಿಯ ಮನಸ್ಸಿನಲ್ಲಿ ಒಂದೇ ಮಾತು ಹೇಳಿಕೊಂಡ, ಮಗುವಿಗೆ ಜನ್ಮ ಕೊಡುವುದು ಅಮ್ಮ, ಆದರೆ ಆ ಪ್ರಯಾಣದಲ್ಲಿ ಅವಳ ಜೊತೆ ನಿಲ್ಲುವುದು ನಿಜವಾದ ಅಪ್ಪ. ಹೆಂಡತಿ ಗರ್ಭಿಣಿಯಾದ ಸಮಯದಲ್ಲಿ ಗಂಡನಾದವನು ಜೊತೆಯಾಗಿ ನಿಲ್ಲುವುದು
ಪ್ರತಿಯೊಬ್ಬ ಗಂಡನ ಕರ್ತವ್ಯ ಆಗಿರುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ನಮ್ಮ ಚಾನಲ್ ಅಲ್ಲಿ ಕಥೆಯನ್ನ ಕೇಳ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.